ಮಿತ್ರರೇ, ಗೌರವಾನ್ವಿತ ನ್ಯಾಯಮೂರ್ತಿ ಶ್ರೀ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಈ ಸಂವಿಧಾನದ ಓದು ಶಿಬಿರಗಳನ್ನು ಒಂದು ಚಳುವಳಿ ಹಾಗೆ ತುಂಬ ಸಾಮಾಜಿಕ ಜವಾಬ್ದಾರಿಯಿಂದ ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ತನ್ನ ವಿದ್ಯಾರ್ಥಿ ಜೀವನದ ಅನುಭವಗಳನ್ನು ಅವರು ಹೇಳಿದರು. ಗಾಂಧೀಜಿ ಕೂಡ ಲಾಯರ್ ಆಗಿದ್ದಾಗ ಆರಂಭದಲ್ಲಿ ತುಂಬ ಅವಮಾನ ಅನುಭವಿಸಿದ್ದನ್ನು ಅವರ ಆತ್ಮಕಥೆಯಲ್ಲಿ ಹೇಳಿದ್ದು ನೆನಪಾಗ್ತದೆ ಸರ್. ಈ ಕಾರ್ಯಕ್ರಮ ಏರ್ಪಡಿಸಿರುವ ವಿಮಾನ ನೌಕರರ ಸಂಘ ಉಡುಪಿ ಇವರಿಗೆ ನನ್ನ ಅಭಿನಂದನೆಗಳು. ವಿಮಾನ ನೌಕರರ ಸಂಘ ಅಂದಾಗ ಉಡುಪಿಯಲ್ಲಿ ನಾವು ಇತ್ತೀಚೆಗೆ ಕಳ್ಕೊಂಡ ಹಿರಿಯ ವಿಮರ್ಶಕ ಚಿಂತಕ ಜಿ ರಾಜಶೇಖರ್ ಅವರ ನೆನಪಾಗ್ತದೆ. ರಾಜಶೇಖರ್ ಅವರು ವಿಭಜನೆಯ ಕಾಲದಲ್ಲಿ ಮಹಾತ್ಮ ಗಾಂಧೀಜಿಯವರು ಒನ್ ಮ್ಯಾನ್ ಆರ್ಮಿ ಎಂಬ ರೀತಿಯಲ್ಲಿ ಕೆಲಸ ಮಾಡಿದ ಹಾಗೆ ಈ ಕರಾವಳಿ ಜಿಲ್ಲೆಗಳಲ್ಲಿ ಕೋಮುವಾದದ ಬೆಂಕಿ ಹರಡ್ತಾ ಇದ್ದಾಗ ಅದರ ವಿರುದ್ಧ ಒಂಟಿಯಾಗಿ ಹೋರಾಟ ನಡೆಸಿದವರು. ಜಸ್ಟಿಸ್ ಅವರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರ ಕುಟುಂಬದ ಒಬ್ಬಳು ಹುಡುಗಿ ಪಾರ್ಟಿ ಉಂಟಾ ಅಂತ ಕೇಳಿದ್ದಂತೆ. ಆಗ ಅವರು ಹೇಳಿದರಂತೆ, ನನ್ನ ಹೆಂಡತಿ ಹೇಳಿದ್ದಾಳೆ, ನಾವು ಪಾರ್ಟಿಗೆ ಅಂತ ದುಡ್ಡು ಖರ್ಚು ಮಾಡೋದು ಬೇಡ, ಅದನ್ನು ನಾವು ಸಾಮಾಜಿಕ ಉದ್ದೇಶಗಳಿಗೆ ಪ್ರಶಸ್ತಿ ಹಣ ಬಳಸೋಣ ಅಂತ ಅವರು ಹೇಳಿದ್ದನ್ನು ಒಂದು ಇಂಟರ್ವ್ಯೂನಲ್ಲಿ ನಾನು ಕೇಳಿದ್ದೆ. ಇಂಥ ಕಾರ್ಯಕ್ರಮಗಳು ಯಾಕೆ ಮುಖ್ಯ ಎಂಬುದಕ್ಕೆ ಒಂದೆರಡು ಸಣ್ಣ ಉದಾಹರಣೆಗಳನ್ನು ನಾನು ಹೇಳ್ತೇನೆ. ನೀವು ಯೂಟ್ಯೂಬ್ನಲ್ಲಿ ಸಂವಿಧಾನ ಅಂತ ಕನ್ನಡದಲ್ಲಿ ಸರ್ಚ್ ಕೊಟ್ಟರೆ ಮೊದಲು ಬರುವುದು ನಮ್ಮ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರ ಭಾಷಣ. ಅದರ ಶೀರ್ಷಿಕೆ ಏನೆಂದರೆ ಧರ್ಮಶಾಸ್ತ್ರಗಳೇ ನಮ್ಮ ಸಂವಿಧಾನ, ಧರ್ಮಶಾಸ್ತ್ರಗಳೇ ನಮ್ಮ ಸಂವಿಧಾನ ಅಂತ ಎಸ್ ಎಲ್ ಭೈರಪ್ಪನವರ ಭಾಷಣ ಅಲ್ಲಿ ಕಾಣಿಸ್ತದೆ. ಮೊನ್ನೆ ಇತ್ತೀಚೆಗೆ ಉಡುಪಿಯಲ್ಲಿ ನಡೆದ ಒಂದು ಇತಿಹಾಸದ ವಿಚಾರಗೋಷ್ಠಿಯಲ್ಲಿ ಸುಮಾರು 50 ವರ್ಷ ಪ್ರಾಯದ ಹಿರಿಯರೊಬ್ಬರು ಸಂವಾದದಲ್ಲಿ ಒಂದು ಪ್ರಶ್ನೆ ಕೇಳಿದರು. ಸರ್, ಗಾಂಧೀಜಿಯನ್ನು ನಮ್ಮ ಸರ್ಕಾರ ರಾಷ್ಟ್ರಪಿತ ಅಂತ ಕರೆಯುವುದು ಯಾಕೆ ಅಂತ. ಗಾಂಧೀಜಿಯವರು ಸಂವಿಧಾನದ ರಚನಾ ಸಮಿತಿಯಲ್ಲೇ ಇರಲಿಲ್ಲ. ಇನ್ನು ರಾಷ್ಟ್ರಪಿತದ ಬಗ್ಗೆ ನೀವು ಹೈಸ್ಕೂಲ್ ಹುಡುಗ ಒಬ್ಬ ಇಂಟರ್ನೆಟ್ಟಲ್ಲಿ ಸರ್ಚ್ ಕೊಟ್ಟರು ಕೂಡ ಗಾಂಧೀಜಿಯನ್ನು ರಾಷ್ಟ್ರಪಿತ ಅಂತ ಕರೆದದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಅಲ್ಲಿ ದಾಖಲೆ ಸಿಗ್ತದೆ. 1944ರಲ್ಲಿ ನೇತಾಜಿಯವರು ಗಾಂಧೀಜಿಯನ್ನು ಫಾದರ್ ಆಫ್ ದ ನೇಷನ್ ಅಂತ ಗೌರವಿಸಿದರು. ಸರ್ಕಾರ ಏನು ಅದನ್ನು ಹೇಳಿಲ್ಲ. ನಾನು ಸಂವಿಧಾನದ ತಜ್ಞ ಅಲ್ಲ, ಅದರ ಒಂದೆರಡು ಮಾಹಿತಿಗಳನ್ನು ಇಲ್ಲಿ ನೆನಪು ಮಾಡಿಕೊಳ್ತೇನೆ. ನಮ್ಮ ಸಂವಿಧಾನ ರಚನಾ ಸಭೆಯಲ್ಲಿ 299 ಜನ ಹಿರಿಯರಿದ್ದರು. ಅದರಲ್ಲಿ ನಮಗೆ ಈಗಿನ ಕರ್ನಾಟಕದವರು ಯಾರ್ಯಾರಿದ್ದರು ಅಂತ ನಾನು ಹುಡುಕಾಟ ನಡೆಸಿದೆ. ನಮ್ಮ ಮೈಸೂರು ಪ್ರಾಂತ್ಯದಿಂದ ಕೆ ಸಿ ರೆಡ್ಡಿಯವರು, ಟಿ ಸಿದ್ದಲಿಂಗಯ್ಯ, ಎಚ್ ಆರ್ ಜಿ ರೆಡ್ಡಿ, ಎಸ್ ವಿ ಕೃಷ್ಣಮೂರ್ತಿರಾವ್, ಕೆ ಹನುಮಂತಯ್ಯ, ಕೆ ಸಿದ್ದವೀರಪ್ಪ, ಟಿ ಚೆನ್ನಯ್ಯ ಅವರಿದ್ದರು. ಕೊಡಗು ಆಗ ಒಂದು ಪ್ರತ್ಯೇಕ ಪುಟ್ಟ ರಾಜ್ಯ ಆಗಿತ್ತು, ಅದರ ಪ್ರತಿನಿಧಿಯಾಗಿ ಸಿ ಎಂ ಪೂಣಚ್ಚ ಅವರಿದ್ದರು. ಇನ್ನು ಮುಂಬೈ ಕರ್ನಾಟಕದಿಂದ ನಿಜಲಿಂಗಪ್ಪ, ಎಸ್ ಕೆ ಪಾಟೀಲ್ ಮತ್ತು ಆರ್ ಆರ್ ದಿವಾಕರ್ ಅವರಿದ್ದರು. ಮದ್ರಾಸಿನಿಂದ ನಮ್ಮ ಮಂಗಳೂರಿನ ಶ್ರೀನಿವಾಸ ಮಲ್ಲಿ ಅವರಿದ್ದರು. ಅದಲ್ಲದೆ ಅಂತಾರಾಷ್ಟ್ರೀಯ ಖ್ಯಾತಿಯ ಒಬ್ಬ ತಜ್ಞರಾಗಿದ್ದ ಬೆನಗಲ್ ನರಸಿಂಹರಾಯರು, ನಮ್ಮ ಉಡುಪಿ ಜಿಲ್ಲೆಯವರೇ, ಅವರು ಅಲ್ಲಿ ಸಲಹೆಗಾರರಲ್ಲಿ ಒಬ್ಬರಾಗಿದ್ದರು. ಇವತ್ತು ವಿಶ್ವ ಮಹಿಳಾ ದಿನ, ಅದರ ಶುಭಾಶಯಗಳನ್ನು ಹೇಳ್ತಾ ಇನ್ನೊಂದು ವಿಷಯ ನೆನಪು ಮಾಡಿಕೊಳ್ಳಬೇಕು. ನಮ್ಮ ಸಂವಿಧಾನ ರಚನಾ ಸಮಿತಿಯಲ್ಲಿ ಆ ಕಾಲದ 14 ಜನ ತಜ್ಞ ಮಹಿಳೆಯರಿದ್ದರು. ಸರೋಜಿನಿ ನಾಯ್ಡು, ಸುಚೇತಾ ಕೃಪಲಾನಿ ಅಂತ ಹಿರಿಯರಿದ್ದರು. ವಿದೇಶಿಯರು ಯಾರೂ ಇರಲಿಲ್ಲ. ಆಗ ಗವರ್ನರ್ ಜನರಲ್ ಆಗಿದ್ದ ಮೌಂಟ್ ಬ್ಯಾಟನೇನು ಸಭೆಗೆ ಬರಲಿಲ್ಲ. ಅಂಬೇಡ್ಕರ್ ಅಂತ ಅಂತಾರಾಷ್ಟ್ರೀಯ ಖ್ಯಾತಿ ನಮ್ಮ ತಜ್ಞರೇ ಕೂತು ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಚರ್ಚೆ ಮಾಡಿ ಅದನ್ನು ರೂಪಿಸಿದರು. ಇನ್ನೊಂದು ನನಗೆ ಕುತೂಹಲ ಹುಟ್ಟಿಸುವ ವಿಷಯ ಅಂದರೆ
ನಮ್ಮ ಸಂವಿಧಾನದ ಮೂಲ ಪ್ರತಿ ಕೈ ಬರಹದಲ್ಲಿ ಇವತ್ತಿಗೂ ನಮ್ಮ ಪಾರ್ಲಿಮೆಂಟಲ್ಲಿದೆ. ಪ್ರೇಮ್ ಬಿಹಾರಿ ನಾರಾಯಣ್ ಅವರ ಕೈ ಬರಹದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಅದನ್ನು ಪಾರ್ಲಿಮೆಂಟಲ್ಲಿ ಸುರಕ್ಷಿತವಾಗಿ ಇಡಲಾಗಿದೆ. ಅದರಲ್ಲಿ ಕೈ ಬರಹದಲ್ಲಿ ಸಂವಿಧಾನ ಬರೆದದ್ದಲ್ಲದೆ ಒಂದು 10-20 ಬಹಳ ಪ್ರಸಿದ್ಧ ಕಲಾವಿದರ ಪೇಂಟಿಂಗ್ಗಳಿದ್ದಾವೆ. ನಂದಲಾಲ್ ಬೋಸ್ ಅಂತ ಹಿರಿಯ ಕಲಾವಿದರ ಪೇಂಟಿಂಗ್ಸ್ಗಳು ಅದರ ಬೇರೆ ಬೇರೆ ಅಧ್ಯಾಯದ ಆರಂಭದಲ್ಲಿದ್ದಾವೆ. ಈ ಸಂವಿಧಾನದ ಪ್ರತಿ ನೀವು ಇಂಟರ್ನೆಟ್ಟಿಗೆ ಹೋದರೆ ಕನ್ನಡ ಅನುವಾದ ಸಹಿತ ಇಂಗ್ಲೀಷ್ ಸಂವಿಧಾನ ಹಾಗೆ ಬೇರೆ ಬೇರೆ ಭಾಷೆಗಳದ್ದು ಆ ಪ್ರತಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ಆ ಪೇಂಟಿಂಗ್ಗಳು ಯಾರ್ಯಾರದ್ದು ಅಂತ ನಾನು ಕುತೂಹಲದಿಂದ ನೋಡಲಿಕ್ಕೆ ಹೋದೆ. ಯಾವ್ಯಾವ ಪೇಂಟಿಂಗು ಅಂತ. ಪ್ರಾಚೀನ ಭಾರತದ ಗುರುಕುಲ, ರಾಮ ಸೀತೆ ಲಕ್ಷ್ಮಣ, ಕೃಷ್ಣ, ಬುದ್ಧ, ಮಹಾವೀರ, ಯಕ್ಷ, ವಿಕ್ರಮಾದಿತ್ಯ, ನಲಂದ ವಿಶ್ವವಿದ್ಯಾಲಯ, ಒಡಿಶಾದ ಕಲೆ, ಶಿವತಾಂಡವ, ಪಲ್ಲವರ ಕಲೆ, ಅಕ್ಬರ್ನ ಕಾಲದ ಕಲೆ, ಶಿವಾಜಿ, ಗುರು ಗೋವಿಂದ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಮಹಾತ್ಮ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸರನ್ನು ಅಲಕ್ಷಿಸಿದ್ದಾರೆ ಅಂತ ಬಹಳ ಆಕ್ರಮಣಕಾರಿಯಾಗಿ ಭಾಷಣ ಮಾಡ್ತಾರೆ. ಸುಭಾಷ್ ಚಂದ್ರ ಬೋಸರ ಫೋಟೋವೇ ಅಲ್ಲಿದೆ. ಇನ್ನು ಕೊನೆಯದಾಗಿ ಜಸ್ಟಿಸ್ ಅವರು ಮಾತಾಡ್ತಾ ಇದನ್ನು ಜನಸಾಮಾನ್ಯರಿಗೆ ಮುಟ್ಟಿಸುವಾಗ ಅವರಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮಾತಾಡಬೇಕು ಅಂತ ಹೇಳಿದರು. ನಾನು ಸಾಹಿತ್ಯ ಅಕಾಡೆಮಿಯ ಸದಸ್ಯನಾಗಿ ದೆಹಲಿಗೆ ಹೋದಾಗ ರಸ್ತೆ ಬದಿಯಲ್ಲಿ ಮಾವಿನ ಹಣ್ಣು ಮಾರುವ ಒಬ್ಬ ವ್ಯಕ್ತಿ ಹತ್ತಿರ ನನ್ನ ಹರಕು ಹುಡುಕಿ ಹಿಂದಿಯಲ್ಲಿ ಮಾತಾಡಿದೆ. ನಾನು ಸಾಹಿತ್ಯ ಅಕಾಡೆಮಿಗೋಸ್ಕರ ಬಂದಿದ್ದೇನೆ ಅಂತ ಹೇಳಿದಾಗ ಅವ ಸಾಹಿತ್ಯ ಕ್ಯಾ ಹೋತಾ ಹೈ ಸಾಬ್ ಅಂದ. ಸಾಹಿತ್ಯ ಅಂದರೆ ಏನು ಅಂತ ಕೇಳಿದೆ. ನಾನು ಬಹಳ ಅವಮಾನ ಆಯ್ತು ನನಗೆ. ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗಿ ನಾನು ಡೆಲ್ಲಿಗೆ ಬಂದಿದ್ದೇನೆ. ಡೆಲ್ಲಿಯ ರಸ್ತೆ ಬದಿ ವ್ಯಾಪಾರಿಗೆ ಸಾಹಿತ್ಯ ಅಂದರೆ ಏನು ಅಂತ ನಾನು ವಿವರಿಸಬೇಕಾದಂಥ ಸ್ಥಿತಿ ಬಂತಲ್ಲ ಅಂತ. ಕಡೆಗೆ ಅವನು ಕೇಳಿದೆ, ನಿನಗೆ ರಾಮಾಯಣ ಗೊತ್ತುಂಟ ಮಾರಾಯ ಅಂದೆ. ಹೌದು ಅಂತ. ಮಹಾಭಾರತ ಗೊತ್ತುಂಟ. ಹೌದು. ಕಿತಾಬ್ ಅಂದರೆ ಗೊತ್ತುಂಟ. ಕಿತಾಬಿನಲ್ಲಿ ಅದನ್ನೆಲ್ಲ ಬರೆದಿರ್ತಾರೆ, ಅದೇ ಸಾಹಿತ್ಯ ಅಂದೆ. ಅದನ್ನು ಒಪ್ಪಿಕೊಂಡ. ನಮಸ್ಕಾರ. ಧನ್ಯವಾದ ಸರ್. ಈ 2 ದಿನಗಳ ಅಧ್ಯಯನ ಶಿಬಿರವನ್ನು ಸಂಘಟಿಸುವಲ್ಲಿ ವಿಮಾನ ಸಮಾನ ಸಂಸ್ಥೆಗಳಿಗೆ